ನಟ ದರ್ಶನ್ ಅಭಿಮಾನಿಗಳು ಹುಚ್ಚಾಟವನ್ನ ಮಾಡಿರುವಂತ ಘಟನೆ ನಡೆದಿದೆ. ಚಿತ್ರಮಂದಿರದ ಗೇಟ್ ಅನ್ನ, ಕುರ್ಚಿಯನ್ನ ಎಲ್ಲವನ್ನ ಧ್ವಂಸ ಮಾಡಿದ್ದಾರೆ. ವಾಮನ ಸಿನಿಮಾದ ಟ್ರೇಲರ್ ಲಾಂಚ್ ಇತ್ತು. ಈ ವೇಳೆ ದರ್ಶನ್ ಮಾತನಾಡಿರೋ ವಿಡಿಯೋ ಒಂದು ಪ್ಲೇ ಆಗುತ್ತೆ. ದರ್ಶನ್ ವಿಡಿಯೋ ಬರ್ತಾ ಇದ್ದಂತೆ ಅಲ್ಲಿದ್ದಂತ ದರ್ಶನ್ ಅಭಿಮಾನಿಗಳು ಹುಚ್ಚಾಟವನ್ನ ಮಾಡ್ತಾರೆ. ಚಿತ್ರಮಂದಿರದ ಒಳಗಿದ್ದ ಕುರ್ಚಿ ಹಾಗೆ ಗೇಟ್ ಅನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿ ಹಾಕ್ತಾರೆ. ದರ್ಶನ್ ವಿಡಿಯೋ ಬರ್ತಾ ಇದ್ದಂತೆ ಹುಚ್ಚಾಟವನ್ನ ಮಾಡಿರುವಂತ ನೋಡಿ, ದರ್ಶನ್ ಫ್ಯಾನ್ಸ್ ಡಿ ಬಾಸ್ ಅಂತ ಹೇಳಿ ಕೂಗ್ತಾರೆ. ನೂಕಾಟ ಆಗುತ್ತೆ, ತಳ್ಳಾಟ ಆಗುತ್ತೆ. ಅಲ್ಲಿದ್ದಂತ ಕುರ್ಚಿ, ಗೇಟ್ ಎಲ್ಲವನ್ನ ಫ್ಯಾನ್ಸ್ ಧ್ವಂಸ ಮಾಡ್ತಾರೆ. ಅದೆಲ್ಲದಕ್ಕೂ ಕಾರಣ ಆಗಿದ್ದು ವಾಮನ ಸಿನಿಮಾದ ಟ್ರೇಲರ್ ಲಾಂಚ್. ಅದು ಚಿತ್ರಮಂದಿರದ ಒಳಗಡೆ ಟ್ರೇಲರ್ ಲಾಂಚ್ ಮಾಡ್ತಾ ಇದ್ರು. ಆಗ ದರ್ಶನ್ ಮಾತನಾಡಿರುವ ವಿಡಿಯೋ ಒಂದು ಪ್ಲೇ ಆಗುತ್ತೆ. ಆ ಸ್ಕ್ರೀನ್ ಅಲ್ಲಿ ದರ್ಶನ್ ಮಾತಾಡಿರೋ ವಿಡಿಯೋ ಒಂದು ಪ್ಲೇ ಆಗುತ್ತೆ. ಆಗ ಅಲ್ಲಿದ್ದಂತ ದರ್ಶನ್ ಫ್ಯಾನ್ಸ್ ಇದಾರಲ್ಲ, ಕುರ್ಚಿ, ಟೇಬಲ್, ಗೇಟು ಎಲ್ಲವನ್ನ ಛಿದ್ರ ಮಾಡಿ ಅಲ್ಲಿ ಎತ್ತಿ ಎಸಿತಾರೆ. ತಳ್ಳಾಟ, ನೂಕಾಟ ಎಲ್ಲ ಆಗುತ್ತೆ. ನೋಡಿ ಹೆಂಗಾಯ್ತು ಅನ್ನೋದು ಚಿತ್ರಮಂದಿರದ ಒಳಗಡೆ ಅವರು ತಳ್ಳಾಟ, ನೂಕಾಟ ಅದೆಲ್ಲವೂ ಹೆಂಗಾಯ್ತು ಅನ್ನೋದರ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ರಿ. ಮತ್ತೆ ತುಂಡಾಗಿರುವಂತ ಕುರ್ಚಿ, ಟೇಬಲ್ಗಳು ಹಾಗೆ ಗೇಟ್ ಎಲ್ಲ ಧ್ವಂಸ ಮಾಡಿದ್ರಲ್ಲ, ಅದನ್ನು ಕೂಡ ಗಮನಿಸ್ತಾ ಇದ್ರಿ. ನಟ ದರ್ಶನ್ ಅಭಿಮಾನಿಗಳು ಹುಚ್ಚಾಟವನ್ನ ಮಾಡಿರುವಂತ ಘಟನೆ ನಡೆದಿದೆ. ಚಿತ್ರಮಂದಿರದ ಗೇಟ್ ಅನ್ನ, ಕುರ್ಚಿಯನ್ನ ಎಲ್ಲವನ್ನ ಧ್ವಂಸ ಮಾಡಿದ್ದಾರೆ. ವಾಮನ ಸಿನಿಮಾದ ಟ್ರೇಲರ್ ಲಾಂಚ್ ಇತ್ತು. ಈ ವೇಳೆ ದರ್ಶನ್ ಮಾತನಾಡಿರೋ ವಿಡಿಯೋ ಒಂದು ಪ್ಲೇ ಆಗುತ್ತೆ. ದರ್ಶನ್ ವಿಡಿಯೋ ಬರ್ತಾ ಇದ್ದಂತೆ ಅಲ್ಲಿದ್ದಂತ ದರ್ಶನ್ ಅಭಿಮಾನಿಗಳು ಹುಚ್ಚಾಟವನ್ನ ಮಾಡ್ತಾರೆ. ಚಿತ್ರಮಂದಿರದ ಒಳಗಿದ್ದ ಕುರ್ಚಿ ಹಾಗೆ ಗೇಟ್ ಅನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿ ಹಾಕ್ತಾರೆ. ದರ್ಶನ್ ವಿಡಿಯೋ ಬರ್ತಾ ಇದ್ದಂತೆ ಹುಚ್ಚಾಟವನ್ನ ಮಾಡಿರುವಂತ ನೋಡಿ, ದರ್ಶನ್ ಫ್ಯಾನ್ಸ್ ಡಿ ಬಾಸ್ ಅಂತ ಹೇಳಿ ಕೂಗ್ತಾರೆ. ನೂಕಾಟ ಆಗುತ್ತೆ, ತಳ್ಳಾಟ ಆಗುತ್ತೆ. ಅಲ್ಲಿದ್ದಂತ ಕುರ್ಚಿ, ಗೇಟ್ ಎಲ್ಲವನ್ನ ಫ್ಯಾನ್ಸ್ ಧ್ವಂಸ ಮಾಡ್ತಾರೆ. ಅದೆಲ್ಲದಕ್ಕೂ ಕಾರಣ ಆಗಿದ್ದು ವಾಮನ ಸಿನಿಮಾದ ಟ್ರೇಲರ್ ಲಾಂಚ್. ಅದು ಚಿತ್ರಮಂದಿರದ ಒಳಗಡೆ ಟ್ರೇಲರ್ ಲಾಂಚ್ ಮಾಡ್ತಾ ಇದ್ರು. ಆಗ ದರ್ಶನ್ ಮಾತನಾಡಿರುವ ವಿಡಿಯೋ ಒಂದು ಪ್ಲೇ ಆಗುತ್ತೆ. ಆ ಸ್ಕ್ರೀನ್ ಅಲ್ಲಿ ದರ್ಶನ್ ಮಾತಾಡಿರೋ ವಿಡಿಯೋ ಒಂದು ಪ್ಲೇ ಆಗುತ್ತೆ. ಆಗ ಅಲ್ಲಿದ್ದಂತ ದರ್ಶನ್ ಫ್ಯಾನ್ಸ್ ಇದಾರಲ್ಲ, ಕುರ್ಚಿ, ಟೇಬಲ್, ಗೇಟು ಎಲ್ಲವನ್ನ ಛಿದ್ರ ಮಾಡಿ ಅಲ್ಲಿ ಎತ್ತಿ ಎಸಿತಾರೆ. ತಳ್ಳಾಟ, ನೂಕಾಟ ಎಲ್ಲ ಆಗುತ್ತೆ. ನೋಡಿ ಹೆಂಗಾಯ್ತು ಅನ್ನೋದು ಚಿತ್ರಮಂದಿರದ ಒಳಗಡೆ ಅವರು ತಳ್ಳಾಟ, ನೂಕಾಟ ಅದೆಲ್ಲವೂ ಹೆಂಗಾಯ್ತು ಅನ್ನೋದರ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ರಿ. ಮತ್ತೆ ತುಂಡಾಗಿರುವಂತ ಕುರ್ಚಿ, ಟೇಬಲ್ಗಳು ಹಾಗೆ ಗೇಟ್ ಎಲ್ಲ ಧ್ವಂಸ ಮಾಡಿದ್ರಲ್ಲ, ಅದನ್ನು ಕೂಡ ಗಮನಿಸ್ತಾ ಇದ್ರಿ. ನಟ ದರ್ಶನ್ ಅಭಿಮಾನಿಗಳು ಹುಚ್ಚಾಟವನ್ನ ಮಾಡಿರುವಂತ ಘಟನೆ ನಡೆದಿದೆ. ಚಿತ್ರಮಂದಿರದ ಗೇಟ್ ಅನ್ನ, ಕುರ್ಚಿಯನ್ನ ಎಲ್ಲವನ್ನ ಧ್ವಂಸ ಮಾಡಿದ್ದಾರೆ. ವಾಮನ ಸಿನಿಮಾದ ಟ್ರೇಲರ್ ಲಾಂಚ್ ಇತ್ತು. ಈ ವೇಳೆ ದರ್ಶನ್ ಮಾತನಾಡಿರೋ ವಿಡಿಯೋ ಒಂದು ಪ್ಲೇ ಆಗುತ್ತೆ. ದರ್ಶನ್ ವಿಡಿಯೋ ಬರ್ತಾ ಇದ್ದಂತೆ ಅಲ್ಲಿದ್ದಂತ ದರ್ಶನ್ ಅಭಿಮಾನಿಗಳು ಹುಚ್ಚಾಟವನ್ನ ಮಾಡ್ತಾರೆ. ಚಿತ್ರಮಂದಿರದ ಒಳಗಿದ್ದ ಕುರ್ಚಿ ಹಾಗೆ ಗೇಟ್ ಅನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿ ಹಾಕ್ತಾರೆ. ದರ್ಶನ್ ವಿಡಿಯೋ ಬರ್ತಾ ಇದ್ದಂತೆ ಹುಚ್ಚಾಟವನ್ನ ಮಾಡಿರುವಂತ ನೋಡಿ, ದರ್ಶನ್ ಫ್ಯಾನ್ಸ್ ಡಿ ಬಾಸ್ ಅಂತ ಹೇಳಿ ಕೂಗ್ತಾರೆ. ನೂಕಾಟ ಆಗುತ್ತೆ, ತಳ್ಳಾಟ ಆಗುತ್ತೆ. ಅಲ್ಲಿದ್ದಂತ ಕುರ್ಚಿ, ಗೇಟ್ ಎಲ್ಲವನ್ನ ಫ್ಯಾನ್ಸ್ ಧ್ವಂಸ ಮಾಡ್ತಾರೆ. ಅದೆಲ್ಲದಕ್ಕೂ ಕಾರಣ ಆಗಿದ್ದು ವಾಮನ ಸಿನಿಮಾದ ಟ್ರೇಲರ್ ಲಾಂಚ್. ಅದು ಚಿತ್ರಮಂದಿರದ ಒಳಗಡೆ ಟ್ರೇಲರ್ ಲಾಂಚ್ ಮಾಡ್ತಾ ಇದ್ರು. ಆಗ ದರ್ಶನ್ ಮಾತನಾಡಿರುವ ವಿಡಿಯೋ ಒಂದು ಪ್ಲೇ ಆಗುತ್ತೆ. ಆ ಸ್ಕ್ರೀನ್ ಅಲ್ಲಿ ದರ್ಶನ್ ಮಾತಾಡಿರೋ ವಿಡಿಯೋ ಒಂದು ಪ್ಲೇ ಆಗುತ್ತೆ. ಆಗ ಅಲ್ಲಿದ್ದಂತ ದರ್ಶನ್ ಫ್ಯಾನ್ಸ್ ಇದಾರಲ್ಲ, ಕುರ್ಚಿ, ಟೇಬಲ್, ಗೇಟು ಎಲ್ಲವನ್ನ ಛಿದ್ರ ಮಾಡಿ ಅಲ್ಲಿ ಎತ್ತಿ ಎಸಿತಾರೆ. ತಳ್ಳಾಟ, ನೂಕಾಟ ಎಲ್ಲ ಆಗುತ್ತೆ. ನೋಡಿ ಹೆಂಗಾಯ್ತು ಅನ್ನೋದು ಚಿತ್ರಮಂದಿರದ ಒಳಗಡೆ ಅವರು ತಳ್ಳಾಟ, ನೂಕಾಟ ಅದೆಲ್ಲವೂ ಹೆಂಗಾಯ್ತು ಅನ್ನೋದರ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ರಿ. ಮತ್ತೆ ತುಂಡಾಗಿರುವಂತ ಕುರ್ಚಿ, ಟೇಬಲ್ಗಳು ಹಾಗೆ ಗೇಟ್ ಎಲ್ಲ ಧ್ವಂಸ ಮಾಡಿದ್ರಲ್ಲ, ಅದನ್ನು ಕೂಡ ಗಮನಿಸ್ತಾ ಇದ್ರಿ. ಆಗಲ್ಲ
ನಟ ದರ್ಶನ್ ಅಭಿಮಾನಿಗಳು ಹುಚ್ಚಾಟವನ್ನ ಮಾಡಿರುವಂತ ಘಟನೆ ನಡೆದಿದೆ. ಚಿತ್ರಮಂದಿರದ ಗೇಟ್ ಅನ್ನ, ಕುರ್ಚಿಯನ್ನ ಎಲ್ಲವನ್ನ ಧ್ವಂಸ ಮಾಡಿದ್ದಾರೆ. ವಾಮನ ಸಿನಿಮಾದ ಟ್ರೇಲರ್ ಲಾಂಚ್ ಇತ್ತು. ಈ ವೇಳೆ ದರ್ಶನ್ ಮಾತನಾಡಿರೋ ವಿಡಿಯೋ ಒಂದು ಪ್ಲೇ ಆಗುತ್ತೆ. ದರ್ಶನ್ ವಿಡಿಯೋ ಬರ್ತಾ ಇದ್ದಂತೆ ಅಲ್ಲಿದ್ದಂತ ದರ್ಶನ್ ಅಭಿಮಾನಿಗಳು ಹುಚ್ಚಾಟವನ್ನ ಮಾಡ್ತಾರೆ. ಚಿತ್ರಮಂದಿರದ ಒಳಗಿದ್ದ ಕುರ್ಚಿ ಹಾಗೆ ಗೇಟ್ ಅನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿ ಹಾಕ್ತಾರೆ. ದರ್ಶನ್ ವಿಡಿಯೋ ಬರ್ತಾ ಇದ್ದಂತೆ ಹುಚ್ಚಾಟವನ್ನ ಮಾಡಿರುವಂತ ನೋಡಿ, ದರ್ಶನ್ ಫ್ಯಾನ್ಸ್ ಡಿ ಬಾಸ್ ಅಂತ ಹೇಳಿ ಕೂಗ್ತಾರೆ. ನೂಕಾಟ ಆಗುತ್ತೆ, ತಳ್ಳಾಟ ಆಗುತ್ತೆ. ಅಲ್ಲಿದ್ದಂತ ಕುರ್ಚಿ, ಗೇಟ್ ಎಲ್ಲವನ್ನ ಫ್ಯಾನ್ಸ್ ಧ್ವಂಸ ಮಾಡ್ತಾರೆ. ಅದೆಲ್ಲದಕ್ಕೂ ಕಾರಣ ಆಗಿದ್ದು ವಾಮನ ಸಿನಿಮಾದ ಟ್ರೇಲರ್ ಲಾಂಚ್. ಅದು ಚಿತ್ರಮಂದಿರದ ಒಳಗಡೆ ಟ್ರೇಲರ್ ಲಾಂಚ್ ಮಾಡ್ತಾ ಇದ್ರು. ಆಗ ದರ್ಶನ್ ಮಾತನಾಡಿರುವ ವಿಡಿಯೋ ಒಂದು ಪ್ಲೇ ಆಗುತ್ತೆ. ಆ ಸ್ಕ್ರೀನ್ ಅಲ್ಲಿ ದರ್ಶನ್ ಮಾತಾಡಿರೋ ವಿಡಿಯೋ ಒಂದು ಪ್ಲೇ ಆಗುತ್ತೆ. ಆಗ ಅಲ್ಲಿದ್ದಂತ ದರ್ಶನ್ ಫ್ಯಾನ್ಸ್ ಇದಾರಲ್ಲ, ಕುರ್ಚಿ, ಟೇಬಲ್, ಗೇಟು ಎಲ್ಲವನ್ನ ಛಿದ್ರ ಮಾಡಿ ಅಲ್ಲಿ ಎತ್ತಿ ಎಸಿತಾರೆ. ತಳ್ಳಾಟ, ನೂಕಾಟ ಎಲ್ಲ ಆಗುತ್ತೆ. ನೋಡಿ ಹೆಂಗಾಯ್ತು ಅನ್ನೋದು ಚಿತ್ರಮಂದಿರದ ಒಳಗಡೆ ಅವರು ತಳ್ಳಾಟ, ನೂಕಾಟ ಅದೆಲ್ಲವೂ ಹೆಂಗಾಯ್ತು ಅನ್ನೋದು ದೃಶ್ಯವನ್ನ ತಾವು ಗಮನಿಸ್ತಾ ಇದ್ರಿ. ಮತ್ತೆ ತುಂಡಾಗಿರುವಂತ ಕುರ್ಚಿ, ಟೇಬಲ್ಗಳು ಹಾಗೆ ಗೇಟ್ ಎಲ್ಲ ಧ್ವಂಸ ಮಾಡಿದ್ರಲ್ಲ, ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ. ನಟ ದರ್ಶನ್ ಅಭಿಮಾನಿಗಳು ಹುಚ್ಚಾಟವನ್ನ ಮಾಡಿರುವಂತ ಘಟನೆ ನಡೆದಿದೆ. ಚಿತ್ರಮಂದಿರದ ಗೇಟ್ ಅನ್ನ, ಕುರ್ಚಿಯನ್ನ ಎಲ್ಲವನ್ನ ಧ್ವಂಸ ಮಾಡಿದ್ದಾರೆ. ವಾಮನ ಸಿನಿಮಾದ ಟ್ರೇಲರ್ ಲಾಂಚ್ ಇತ್ತು. ಈ ವೇಳೆ ದರ್ಶನ್ ಮಾತನಾಡಿರೋ ವಿಡಿಯೋ ಒಂದು ಪ್ಲೇ ಆಗುತ್ತೆ. ದರ್ಶನ್ ವಿಡಿಯೋ ಬರ್ತಾ ಇದ್ದಂತೆ ಅಲ್ಲಿದ್ದಂತ ದರ್ಶನ್ ಅಭಿಮಾನಿಗಳು ಹುಚ್ಚಾಟವನ್ನ ಮಾಡ್ತಾರೆ. ಚಿತ್ರಮಂದಿರದ ಒಳಗಿದ್ದ ಕುರ್ಚಿ ಹಾಗೆ ಗೇಟ್ ಅನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿ ಹಾಕ್ತಾರೆ. ದರ್ಶನ್ ವಿಡಿಯೋ ಬರ್ತಾ ಇದ್ದಂತೆ ಹುಚ್ಚಾಟವನ್ನ ಮಾಡಿರುವಂತ ನೋಡಿ, ದರ್ಶನ್ ಫ್ಯಾನ್ಸ್ ಡಿ ಬಾಸ್ ಅಂತ ಹೇಳಿ ಕೂಗ್ತಾರೆ. ನೂಕಾಟ ಆಗುತ್ತೆ, ತಳ್ಳಾಟ ಆಗುತ್ತೆ. ಅಲ್ಲಿದ್ದಂತ ಕುರ್ಚಿ, ಗೇಟ್ ಎಲ್ಲವನ್ನ ಫ್ಯಾನ್ಸ್ ಧ್ವಂಸ ಮಾಡ್ತಾರೆ. ಅದೆಲ್ಲದಕ್ಕೂ ಕಾರಣ ಆಗಿದ್ದು ವಾಮನ ಸಿನಿಮಾದ ಟ್ರೇಲರ್ ಲಾಂಚ್. ಅದು ಚಿತ್ರಮಂದಿರದ ಒಳಗಡೆ ಟ್ರೇಲರ್ ಲಾಂಚ್ ಮಾಡ್ತಾ ಇದ್ರು. ಆಗ ದರ್ಶನ್ ಮಾತನಾಡಿರುವ ವಿಡಿಯೋ ಒಂದು ಪ್ಲೇ ಆಗುತ್ತೆ. ಆ ಸ್ಕ್ರೀನ್ ಅಲ್ಲಿ ದರ್ಶನ್ ಮಾತಾಡಿರೋ ವಿಡಿಯೋ ಒಂದು ಪ್ಲೇ ಆಗುತ್ತೆ. ಆಗ ಅಲ್ಲಿದ್ದಂತ ದರ್ಶನ್ ಫ್ಯಾನ್ಸ್ ಇದಾರಲ್ಲ, ಕುರ್ಚಿ, ಟೇಬಲ್, ಗೇಟು ಎಲ್ಲವನ್ನ ಛಿದ್ರ ಮಾಡಿ ಅಲ್ಲಿ ಎತ್ತಿ ಎಸಿತಾರೆ. ತಳ್ಳಾಟ, ನೂಕಾಟ ಎಲ್ಲ ಆಗುತ್ತೆ. ನೋಡಿ ಹೆಂಗಾಯ್ತು ಅನ್ನೋದು ಚಿತ್ರಮಂದಿರದ ಒಳಗಡೆ ಅವರು ತಳ್ಳಾಟ, ನೂಕಾಟ ಅದೆಲ್ಲವೂ